ನಮ್ಮ ಜೊತೆ ಇರುವಂತಹ ವ್ಯಕ್ತಿ ತುಂಬಾನೇ ಅಂದ್ರೆ ತುಂಬಾನೇ ಸ್ಪೆಷಲ್. ರೈತ 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 ಅನ್ನ ಕೊಡುವ ದಾತ. ರೈತರ ಪರವಾಗಿ ಹೋರಾಟ ಮಾಡಿದವರು, ಅನ್ನದಾತರು ಕಷ್ಟಗಳು ಇದ್ದಂತಹ ಸಂದರ್ಭದಲ್ಲಿ ಅವರ ಬೆನ್ನೆಲುಬಾಗಿ ನಿಂತವರು. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಯಾಕೆ ರೈತರು ಹೋರಾಟ ಮಾಡಬೇಕು, ರೈತರ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ಅನ್ಸಿದ್ ಯಾಕೆ ಅಂತ. ಬೆಳಗ್ಗೆ ಎದ್ದರೆ ರೈತರ ಜೊತೆಗೆ ಡಿಸ್ಕಸ್ಸು, ಬೆಳಗ್ಗೆ ಎದ್ದರೆ ರೈತರ ಜೊತೆಗೆ ಒಡನಾಟ, ಓಡಾಡೋದು, ಮಾಡೋದು, ರೈತರ ಸಮಸ್ಯೆ ಏನನ್ನೋದನ್ನು ಕ್ರೋಢೀಕರಣ ಮಾಡೋದು, ಅದ್ರ ಬಗ್ಗೆ ಹೋರಾಟ. ರೈತನ ಸೇವೆ ಮಾಡಿದರೆ ದೇವ್ರ ಸೇವೆ ಮಾಡಿದಂಗ. ಅನ್ನದಾತ. ಈ ಸಂಘಟನೆ ಆರಂಭ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಏಳು ಬೀಳುಗಳು ಇದ್ದೇ ಇರುತ್ತೆ. ಬಹುದೊಡ್ಡದಾದಂತ ಸಂಕಷ್ಟ ಅನುಭವಿಸಿದ್ ಯಾವಾಗ ಅಂತ. ಉತ್ತರ ಕರ್ನಾಟಕಕ್ಕೆ ಕಡೆಗಣಿಸ್ತಕ್ಕಂಥ ಸಂಘಟನೆಗಳೇ ಜಾಸ್ತಿ ಆಗ್ಯಾವ ಅಂತ ಅನ್ಕೋತೀವಿ. ಕಾವೇರಿ ವಿಚಾರವಾಗಿ ಇಡೀ ರಾಜ್ಯನೇ ಏನಪ್ಪ ಅಂದ್ರೆ ಧ್ವನಿ ಎತ್ತೀವಿ. ಹೌದು, ನಮ್ಮ ಭಾಗದಲ್ಲಿ ಹತ್ತಿ ಸಮಸ್ಯೆ ಇದ್ರೆ ಯಾರು ಬರಲಿಲ್ಲ, ತೊಗರಿ ಸಮಸ್ಯೆ ಇದ್ರೆ ಯಾರು ಬರಲಿಲ್ಲ. ರೈತ ಬೆಳೆದಿರುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ಹೇಗೆ ಹೀಗಾದ್ರೆ ಜೀವನ ಹೇಗೆ ಅಂತ. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ 12 ತಿಂಗಳು ಆ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಗಳಿಗೆ ಸತತವಾಗಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು. ಇಲ್ಲ, ಸಂಘಟನೆಗಳು ಬರೋದೇ ದುಡ್ಡು ಮಾಡೋದಕ್ಕೆ. ನಾನೊಂದು ಕನಸು ಇಟ್ಕೊಂಡಿನಿ ಸರ್, ಸ್ಟಾರ್ಟ್ ಹೋರಾಟ ಎಂಡಿಗೆ ಫಲ. ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಯಾರಿಗೇ ರೈತರಿಗೆ ಕೇಳ್ರಿ, ನೀರಾವರಿ ವಿಚಾರ ಬಂತಪ್ಪ ಅಂದ್ರೆ ಲಕ್ಷ್ಮೀಕಾಂತ್ ಪಾಟೀಲ್ ಹೋರಾಟ ಕೇಳಿದಂದ್ರೆ ನಮಗೆ ನೀರು ಸಿಗ್ತದ. ಇಲ್ಲಪ್ಪ, ಈ ಕೈಯಿಂದ ನನಗೆ ಆಗ್ಲಿಲ್ಲಲ್ಲ ಈ ಹೋರಾಟದಲ್ಲಿ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಅನ್ನೋದಂತ ಯಾವ್ದಾದ್ರು ಹೋರಾಟ ಇದೆಯಾ? ನಮ್ಮ ಭಾಗದಲ್ಲಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಆಗಬೇಕು. 17 ಅಡಿ ಇನ್ನೂ ಆಲಿಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಲಕ್ಷ್ಮೀಕಾಂತ್ ಪಾಟೀಲ್ ಅವರು MLA ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿವ್ಸ ಕೇಳ್ಪಟ್ಟೆ, ನಿಜಾನ? ನಾನು ದುಡ್ಡು ಖರ್ಚು ಮಾಡಿ ಶಾಸಕ ಆಗ್ತೀನಿ. ಫಸ್ಟ್ ನಮ್ಮ ರೈತರ ಮಕ್ಕಳು ನನ್ನ ಕನಸು IAS IPS KS ಅಧಿಕಾರಿಗಳು. ನನ್ನ ಕನಸು. ಲಕ್ಷ್ಮೀಕಾಂತ್ ಪಾಟೀಲ್ ಅವರ ಪ್ರಕಾರ ಜೀವನ ಅಂತಂದ್ರೆ ನೀ ಎದಕ್ಕೆ ಬಂದಿದಿ, ಏನು ಮಾಡ